ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಳು ಸಂಗೀತ. ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಗಳ ಬಗ್ಗೆ ತಿಳಿತಾ ಇದ್ವಿ. ಅದರಲ್ಲಿ ಪದರಚನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ವಾಕ್ಯರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ಸಂಗೀತ HM 8745ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ನಾನು ಮಾಡುವ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ದೊರಕುತ್ತವೆ. ನೋಡಿ, ವಾಕ್ಯರಚನೆ ಅಂತಂದರೆ ಮಾತು ಪ್ರಾರಂಭವಾಗೋದು ಪದಗಳಿಂದ, ಆದರೆ ಅದು ವಿಕಾಸಗೊಳ್ಳಬೇಕಂದ್ರೆ, ಅದು ಬೆಳವಣಿಗೆ ಹೊಂದ್ಕೋಬೇಕಾದ್ರೆ ಅದು ವಾಕ್ಯಗಳ ಮೂಲಕ. ಸೊ ಅರ್ಥಪೂರ್ಣ ಪದಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಂದರೆ ಅರ್ಥವತ್ತಾಗಿ ಜೋಡಣೆಯಾದಾಗ ಮಾತ್ರ ವಾಕ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ಕೂಡಿರುವ ಪದಗಳ ಸಮೂಹವೇ ವಾಕ್ಯ ಅಂತ ಅನ್ನಿಸ್ಕೊಳ್ಳೋದು ಅಲ್ಲದೆ, ಕೆಲವೊಂದು ಸಾರಿ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ವಿಶೇಷಣಗಳು ಸೇರಿಕೊಂಡು ಅಲ್ಲಿ ವಾಕ್ಯ ರಚನೆಯಾಗೋದನ್ನು ಸಹ ನೋಡಬಹುದು. ಕರ್ತೃ, ಕರ್ಮ ಅಥವಾ ಕ್ರಿಯಾಪದಗಳು ಇಲ್ಲದೆಯೂ ವಾಕ್ಯಪೂರ್ಣ ಅರ್ಥವನ್ನು ಕೊಡುವುದರಿಂದ ಅಂಥ ಪ್ರಯೋಗ ಕೂಡ ಇದೆ. ನೋಡಿ, ಉದಾಹರಣೆಗೆ ನೋಡಬೇಕಂದ್ರೆ, ಈಗ ಬಂದನು, ಇಲ್ಲಿ ಕರ್ತೃಪದ ಇಲ್ಲ, ಅಂದರೆ ಯಾರು ಬಂದರು ಅದನ್ನೋದು ಕರ್ತೃಪದ ಇಲ್ಲ ಅಲ್ಲಿ. ಸೊ ಹಾಗಾಗಿ ಇದು ಕೂಡ ಒಂದು ವಾಕ್ಯ ಆಗಿದೆ. ಅವನು ಈಗ ತಾನೇ ತಿಂದ, ಇಲ್ಲಿ ಕರ್ಮಪದ ಇಲ್ಲ, ಏನು ತಿಂದ ಅಲ್ವಾ, ಹಾಗಾಗಿ ಇಲ್ಲಿ ಕರ್ಮಪದ ಇಲ್ಲ. ಹುಡುಗ ಬುದ್ಧಿವಂತ, ಇದರಲ್ಲಿ ಕ್ರಿಯಾಪದ ಇಲ್ಲ. ಹೀಗಾಗಿ ಇವು ಕೂಡ ಇಂತಹ ವಾಕ್ಯಗಳು ಕೂಡ ಇವೆ. ಇಂಥವುಗಳನ್ನು ನಾವು ಅಧ್ಯಾಹಾರಯುಕ್ತ ವಾಕ್ಯಗಳು ಅಂಥೇಳಿ ಕರಿತಾ ಇದ್ದೀವಿ. ಈ ವಾಕ್ಯಗಳಲ್ಲಿ 3 ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಒಂದು ಸಾಮಾನ್ಯ ವಾಕ್ಯ, 2 ಸಂಯೋಜಿತ ವಾಕ್ಯ, 3 ಮಿಶ್ರ ವಾಕ್ಯ. ಒಂದು ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂಥೇಳಿ ಕರಿತಾ ಇದ್ದೀವಿ. ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇದ್ದು ಸಾಪೇಕ್ಷ ಕ್ರಿಯಾರೂಪಗಳು ಮಧ್ಯದಲ್ಲಿ ಬರಬಹುದು. ಉದಾಹರಣೆಗೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ನೋಡ್ರಿ, ಈ ವಾಕ್ಯದಲ್ಲಿ ಆಯಿತು ಎಂಬ ಒಂದೇ ಕ್ರಿಯಾಪದ ಇದೆ. ಹಬ್ಬಿ, ಬೀರಿ ಎಂಬ ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬಂದಿದ್ದಾವೆ. ಹಾಗಾಗಿ ಇದು ಕೂಡ ಸಾಮಾನ್ಯ ವಾಕ್ಯ ಅಂತ ಹೇಳಿ ನಾವು ಕರಿಬಹುದು. ಇದಷ್ಟೇ ಅಲ್ಲ, ಸಾಮಾನ್ಯ ವಾಕ್ಯಕ್ಕೆ ಇನ್ನೂ ಉದಾಹರಣೆಗಳನ್ನು ನೋಡಿದರೆ, ಸುಬ್ರಹ್ಮಣ್ಯವರು ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು, ಇದು ಕೂಡ ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ. 10ನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು, ಇದು ಕೂಡ ಸಾಮಾನ್ಯ ವಾಕ್ಯನೇ. ಇದಿಷ್ಟು ಸಾಮಾನ್ಯ ವಾಕ್ಯ ಬಗ್ಗೆ ಇರುವಂಥದ್ದು. ಎರಡನೆಯದು ಸಂಯೋಜಿತ ವಾಕ್ಯ. ನೋಡಿ, ಸಂಯೋಜಿತ ವಾಕ್ಯ ಅಂತಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ನೋಡಿ, ಈ ವಾಕ್ಯ ಸಮೂಹದಲ್ಲಿ ಬೇರೆ ಬೇರೆ ವಾಕ್ಯಗಳಿರ್ತವೆ. ಆ ವಾಕ್ಯಗಳಿಗೆ ಒಂದೊಂದು ಸಂಯೋಜನೆಗೊಂಡಿರ್ತವೆ, ಅಂದರೆ ಒಂದಕ್ಕೊಂದು ವಿಲೀನವಾಗಿರ್ತವೆ, ಸಂಯೋಜನೆಗೊಂಡಿರ್ತವೆ. ಅದು ಪೂರ್ಣ ವಾಕ್ಯ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತಾ ಇದ್ದೀವಿ. ಉದಾಹರಣೆ, ಕಾರವಾರದಲ್ಲಿ ಮಲೇರಿಯಾವು ಹಬ್ಬಿತ್ತು, ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ನೋಡಿ, ಈ ವಾಕ್ಯ ಸಮೂಹದಲ್ಲಿ 3 ಬೇರೆಯಾದ ವಾಕ್ಯಗಳಿದ್ದಾವೆ. ಅವು ಒಂದಕ್ಕೊಂದು ಸಂಯೋಜಿತ ಆಗಿದ್ದರಿಂದ ಅವುಗಳನ್ನು ನಾವು ಸಂಯೋಜಿತ ವಾಕ್ಯ ಅಂಥೇಳಿ ಕರಿತಾ ಇದ್ದೀವಿ. ತದನಂತರ 3ನೇದು ಮಿಶ್ರವಾಕ್ಯ. ಮಿಶ್ರವಾಕ್ಯ ಅಂತಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರವಾಕ್ಯ ಅಂತ ಕರಿತಾ ಇದ್ದೀವಿ. ನೋಡು, ಒಂದು ಅಥವಾ ಹೆಚ್ಚು ವಾಕ್ಯಗಳಿರ್ತಾವಲ್ಲ, ಆ ಒಂದು ಪ್ರಧಾನ ವಾಕ್ಯ ಏನಿರ್ತೈತೆ ನೋಡಿ, ಆ ವಾಕ್ಯಕ್ಕೆ ಅಧೀನವಾಗಿರ್ತವೆ. ಅಂಥ ವಾಕ್ಯವನ್ನು ನಾವು ಮಿಶ್ರವಾಕ್ಯ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ನೋಡೋದಾದರೆ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ನೋಡಿ, ಇಲ್ಲಿ ಅವರು ಬಹುವಾಗಿ ಮರುಗಿದರು ಎಂಬ ಪ್ರಧಾನ ವಾಕ್ಯಕ್ಕೆ ಮೊದಲನೇದಾಗಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯವರು ನಿರ್ಧರಿಸಿದರು ಅನ್ನೋದು ಒಂದನೇದ್ದು. ಎರಡನೇದ್ದು, ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ
ಅಪ್ಪಣೆ ದೊರೆಯಲಿಲ್ಲ ಎಂಬ ಉಪವಾಕ್ಯಗಳು ಇಲ್ಲಿ ಸೇರಿಕೊಂಡಿದ್ದಾವೆ. ಹಾಗಾಗಿ ಇದು ಮಿಶ್ರ ವಾಕ್ಯ ಆಗುತ್ತೆ. ಒಂದು ವಾಕ್ಯಕ್ಕೆ ಅಲ್ಲಿ ಅಧೀನಗಳಾಗಿವೆ, ವಾಕ್ಯಗಳ ಅಧೀನ ಆಗಿವೆ, ಹಾಗಾಗಿ ಅದು ಮಿಶ್ರ ವಾಕ್ಯ. ಇದಿಷ್ಟು ವಾಕ್ಯ ರಚನೆಯ ಮತ್ತು ವಾಕ್ಯ ವಿಧಗಳನ್ನು ನಾವು ನೋಡಿದ್ವಿ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.